ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ, ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಗೋದುತಾಯಿ ಇಂಜಿನಿಯರಿಂಗ್ ಕಾಲೇಜ್ ಫಾರ್ ವಿಮೆನ್, ಶರಣಬಸವೇಶ್ವರ ಕಾಲೇಜ್ ಕ್ಯಾಂಪಸ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗೋದುತಾಯಿ ಇಂಜಿನಿಯರಿಂಗ್ ಕಾಲೇಜ್ ಫಾರ್ ವಿಮೆನ್, ಶರಣಬಸವ ಯೂನಿವರ್ಸಿಟಿ, Kalyana Karnataka's first and one and only engineering college for women. To empower the women education in this region, Sharanabasava University providing engineering and technology education exclusively for women with CET code E198. Electronics and communication engineering, computer science and engineering, information science and engineering, electrical and electronics engineering and civil engineering. Dedicated, qualified, experienced female faculties as per AICTE norms. AC smart classrooms, 24/7 library with national and international journals. Well-equipped labs with internet access. Bus facility, hostel facility, placement cell, campus interview from reputed companies. Scholarship and education loan assistance. In the year 2019 and 20, 364 students placed in reputed companies. No donation, only fee. Now admissions are open. University classes run from 10 a.m. to 5 p.m. Godutai Engineering College for Women, Sharanabasaveshwara College Campus, Kalaburgi. Cell numbers 8050604096 and 9611312429. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿಲ್ಲದಿದ್ದಾಗ ಈ ಭಾಗದ ಪದವೀಧರ ಶಿಕ್ಷಕರ ಆಶೀರ್ವಾದದಿಂದ ನಾವು ಉನ್ನತ ಸ್ಥಾನದಲ್ಲಿದ್ದೇವೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ನವರಾತ್ರಿ ಉತ್ಸವ ನಿಮಿತ್ತ ಮೃತಿಕಾ ಕಲಾ ಅಕಾಡೆಮಿಯಿಂದ ಆಯೋಜಿಸಿದ ಗರ್ಬಾ ಹಾಗೂ ದಾಂಡಿಯಾದಲ್ಲಿ ಪಾಲ್ಗೊಂಡು ನೃತ್ಯಗೈದ ಮಹಿಳಾ ಮಣಿಗಳು. ರೈತರ, ಕಾರ್ಮಿಕರ, ಕೂಲಿಕಾರರ ಪರವಾಗಿ ಸದಾ ಹೋರಾಟದ ಮೂಲಕ ಮುಂಚೂಣಿಯಲ್ಲಿದ್ದ ಹಿರಿಯ ಹೋರಾಟಗಾರ ಮಾರುತಿ ಮಾನ್ಪಡೆ ಇನ್ನಿಲ್ಲ. ಮಾರುತಿ ಮಾನ್ಪಡೆ ನಿಧನಕ್ಕೆ ಗಣ್ಯರಿಂದ ಸಂತಾಪ. ಈಗ ವಾರ್ತೆಗಳ ವಿವರ. ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿಲ್ಲದಿದ್ದಾಗ ಈ ಭಾಗದಿಂದ ಪದವೀಧರ ಶಿಕ್ಷಕರ ಆಶೀರ್ವಾದದಿಂದ ನಾವು ಉನ್ನತ ಸ್ಥಾನದಲ್ಲಿದ್ದೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಅಭಿನಂದನೆ ತಿಳಿಸಿ ಮಾತನಾಡಿದರು.
ಈಶಾನ್ಯ ಶಿಕ್ಷಕರ ಮತಕ್ಷೇತ್ರದ ಶಿಕ್ಷಕರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್ ಅವರು ಸುಮಾರು 15 ವರ್ಷಗಳಿಂದ ಬಿಜೆಪಿ ಪಕ್ಷದ ವಿಚಾರಧಾರೆಗಳಿಗೆ ಸಹಕಾರ ನೀಡಿರುವ ಈಶಾನ್ಯ ವಲಯದ ಶಿಕ್ಷಕರ ಆಶೀರ್ವಾದದಿಂದ ನಾವು ಇದೀಗ ಉನ್ನತ ಸ್ಥಾನದಲ್ಲಿದ್ದೇವೆ. ಈ ಬಾರಿಯೂ ಶಶಿಲ್ ಅವರನ್ನು ಗೆಲ್ಲಿಸುವ ಶಕ್ತಿ ನಮ್ಮಲ್ಲಿದೆ ಎಂದರು. ಬಿಜೆಪಿ ಪಕ್ಷ ರಾಜ್ಯ ಹಾಗೂ ಕೇಂದ್ರದಲ್ಲಿ ನಾವು ಶಕ್ತಿವಂತರಾಗಿದ್ದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸರಿಯಾದ ಉತ್ತರ ನೀಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ನಮೋಶಿಯವರ ಮುಖಾಂತರ ನಿಮ್ಮ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ನಾನು ಮೊದಲಿಗೆ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುವುದು. ಭಾರತೀಯ ಜನತಾ ಪಾರ್ಟಿ ಈಶಾನ್ಯ ಮತಕ್ಷೇತ್ರದಲ್ಲಿ ಶಶಿಲ್ ನಮೋಶಿ ಅವರನ್ನು ಚುನಾವಣೆಗೆ ನಿಲ್ಲಿಸಿದೆ. 16 ವರ್ಷಗಳಿಂದ ನಮ್ಮ ಪಾರ್ಟಿಯ ನಮ್ಮ ವಿಚಾರಧಾರೆಗೆ ಸರ್ಕಾರ ಇಲ್ಲದಿದ್ದಾಗ, ಕೇಂದ್ರದಲ್ಲಿ ನಾವಿಲ್ಲದಾಗ, ನಮಗೆ ಶಕ್ತಿಯೇ ಇಲ್ಲದಾಗ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಮಾಡಿದೆ. ಇವತ್ತು ಈ ಎತ್ತರದ ಸ್ಥಾನವನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಪಡೆದಿದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತೇನೆ. ನಮೋಶಿ ಅವರನ್ನು ಗೆಲ್ಲಿಸಬೇಕು ಅಂತ ಆ ಆಶೀರ್ವಾದವನ್ನು ಬೇಡುವುದಕ್ಕೋಸ್ಕರ ಬಂದೆ. ಈ ದೇಶದ ಸಂಸ್ಕೃತಿ ಬಹಳ ಶ್ರೇಷ್ಠವಾಗಿದೆ. ಈ ದೇಶದಲ್ಲಿ ದೇವರ ನಂತರದ ಸ್ಥಾನವನ್ನು ಗುರುವಿಗೆ ಕೊಟ್ಟಿರುವ ಏಕೈಕ ದೇಶ ಯಾವುದು ಹೇಳಿದ್ರೆ ಅದು ಭಾರತ. ನಾವು 2 ಪರಂಪರೆಗಳನ್ನು ಇಲ್ಲಿ ಕಂಡಿದ್ದೇವೆ. ಗುರುವಿಗೆ 2 ಪರಂಪರೆಗಳಿವೆ. ಒಬ್ಬ ಆಧ್ಯಾತ್ಮದ ಮುಖಾಂತರ ಭಗವಂತನ ತೋರಿಸುವ ಗುರು, ಇನ್ನೊಬ್ಬ ಜ್ಞಾನದ ಸಮೃದ್ಧಿಯ ಮುಖಾಂತರ ಜಗತ್ತನ್ನು ತೋರಿಸುವ ಗುರು. ಅಂತಹ ಜಗತ್ತನ್ನು ತೋರಿಸುವ ಗುರುಗಳು ನೀವು ಸೇರಿದ್ದೀರಿ. ಎಷ್ಟು ಗೌರವ ನಿಮಗೆ ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತಾ ನಾನು ಬರ್ಕೊಡೋದಂಥ ನಿಮ್ಮ ವಿಷಯಗಳನ್ನು ತಗೊಳ್ತೇನೆ. ಅಧ್ಯಾಪಕರು ನಿಶ್ಚಯ ಮಾಡಿದ್ರು ಶತಮಾನಕ್ಕೋಸ್ಕರ ಸಂಗ್ರಹ ಮಾಡಬೇಕು. ಅಧ್ಯಾಪಕರುಗಳಿಗೆ ಎಷ್ಟು ಗೌರವ ಅಂತ, ಸಮಾಜದಲ್ಲಿ ನಿಮ್ಮನ್ನು ಕಾಣ್ತಕ್ಕಂಥ ದೃಷ್ಟಿಕೋನಗಳು ಇಂಥದ್ದು ಅಂತ, ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ನಿಮ್ಮದು. ಅದಕ್ಕೆ ನಮ್ಮ ದೇಶದಲ್ಲಿ ಯಾವತ್ತೂ ರಾಜಪೀಠ ಶ್ರೇಷ್ಠ ಅಲ್ಲ, ಗುರುಪೀಠ ಶ್ರೇಷ್ಠ. ಗುರುಪೀಠ ಶ್ರೇಷ್ಠ. ಅದನ್ನು ಕಣ್ಣಾರೆ ಕಂಡದ್ದು ಹೇಗೆ? ಹಾಗಾಗಿ ಸಂಗ್ರಹಕ್ಕೆ ಮುಂಬೈಗೆ ಹೋದೆವು. ನಾವು ಸ್ವಲ್ಪ ನಮ್ಮೂರಿನವರೆಲ್ಲ ಮುಂಬೈಯಲ್ಲಿ ಜಾಸ್ತಿ, ಹಳೆ ವಿದ್ಯಾರ್ಥಿಗಳೆಲ್ಲ ಮುಂಬೈಲಿದ್ದೆ. ನಾನು MP ಆಗಿದ್ದೆ. ನನ್ನ ಜೊತೆ ನಮ್ಮ ಶಾಲೆಯ ಒಬ್ಬ ಹಿರಿಯ ಮಾಸ್ಟ್ರು ಬಂದಿದ್ದರು, ಅಧ್ಯಾಪಕರು ಬಂದಿದ್ದರು, ಹೈಸ್ಕೂಲು. ಅಲ್ಲಿ ಪತ್ರಿಕೆಯಲ್ಲಿ ಹಾಕಿದ್ದೆವು, ನಮ್ಮ ಶಾಲೆಯ ಸಂಗ್ರಹಕ್ಕೆ ಬಂದಿದ್ದೇವೆ, MP ಅವರು ಸಂಗ್ರಹಕ್ಕೆ ಬಂದಿದ್ದಾರೆ, ಅಧ್ಯಕ್ಷರಿದ್ದಾರೆ, ಹಾಗಾಗಿ ಎಲ್ಲರೂ ಬಂದು ಭೇಟಿಯಾಗಬೇಕು. ಒಂದು ಹೋಟೆಲ್ನ ಹೆಸರು ಹಾಕಿದ್ದೆವು. ಬೆಳಗಾತ ಎದ್ದರೆ ಒಂದು 10 ಜನ ಹಣ್ಣು ಹಂಪಲ್ಗಳನ್ನು ಹಿಡಿದು ಕ್ಯೂ ನಿಂತಿದ್ರು. ನನಗೆ ಅನಿಸ್ತಿದೆ ಎಲ್ಲ ಗೌರವ ನನಗೆ ಅಂತ. ಆದರೆ ಬಂದವರು ಯಾರು ನನ್ನ ಹತ್ರ ಮಾತಾಡಿದ್ರು, ಅವರೆಲ್ಲರೂ ಬಂದದ್ದು ನಮ್ಮ ಮಾಸ್ಟರ್ಗಳಿಗೆ ಗೌರವವನ್ನು ಕೊಡಲಿಕ್ಕೆ, ಅಧ್ಯಾಪಕರಿಗೆ ಅವರ ಕಾಲ ಮುಟ್ಟಿ ನಮಸ್ಕಾರ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ. ಹಾಗೆ ಹೇಳಿದ್ರೆ ಇಂಥ ಅಧ್ಯಾಪಕ ಪರಂಪರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇವತ್ತು ನಿಮ್ಮ 10 ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಉತ್ತರದಾಯಿತ್ವವನ್ನು ಕೊಡಬೇಕಾದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ನಾನು ಆಗಲೇ ಹೇಳಿದೆ, ನಮಗೇನು ಶಕ್ತಿ ಇಲ್ಲದಿದ್ದಾಗ ನೀವು ನಮ್ಮನ್ನು ಆಶೀರ್ವಾದ ಮಾಡಿದಿರಿ. ಶಕ್ತಿ ಇಲ್ಲದಾಗ ನಿಮ್ಮ ಪರವಾಗಿ ನಮ್ಮ ಶಾಸಕರನ್ನು ಯಾರನ್ನು ಕಳಿಸಿದ್ರೆ ಅವರು ಹೋರಾಟಗಳನ್ನು ಮಾಡಿದರು. ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇರಲಿಲ್ಲ, ರಾಜ್ಯದಲ್ಲೂ ಸರ್ಕಾರಗಳಿಲ್ಲ. 16 ವರ್ಷಗಳಿಂದ ಈ ಕ್ಷೇತ್ರವನ್ನು ನಾವು ಪಡ್ಕೊಂಡು ಬಂದಿದ್ದೇವೆ. ಆದರೆ ಇವತ್ತು ನಮಗೆ ಶಕ್ತಿ ಇದೆ. ನಿಮ್ಮ ಸಮಸ್ಯೆಗಳಿಗೆ ಉತ್ತರದಾಯಿತ್ವ ನಾವೇ. ನಾನೊಬ್ಬ ಪಾರ್ಟಿಯ ರಾಜ್ಯದ ಅಧ್ಯಕ್ಷನಾಗಿ ನಿಮಗೆ ವಿಶ್ವಾಸವನ್ನು ಮತ್ತು ಆಶ್ವಾಸನೆಯನ್ನು ಮತ್ತು ಸ್ಪಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಹೇಳಬಲ್ಲೆ, ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ. ನಮೋಶಿ ಅವರ ಮುಖಾಂತರ ಆ ಕಾರ್ಯವನ್ನು ಮಾಡುವುದಕ್ಕೆ ನಾವು ಬದ್ಧರಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜ್ಯದಲ್ಲಿ ಯಡಿಯೂರಪ್ಪನವರ ಕೈ ಗಟ್ಟಿಯಾಗಿರಬೇಕೆಂದರೆ ಅದಕ್ಕೆ ಶಿಕ್ಷಕರ ಆಶೀರ್ವಾದ ಅವಶ್ಯಕತೆ ಇದೆ. ರಾಜ್ಯ ಸರ್ಕಾರಿ ನೌಕರರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಾವೆಲ್ಲ ನಿಮ್ಮೊಂದಿಗೆ ಸದಾ ಇರುತ್ತೇವೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಆಶ್ವಾಸನೆ ನೀಡಿದರು. ಡಿಪಾರ್ಟ್ಮೆಂಟ್ ಸಚಿವರಾಗಿ ಅವರು ನಮ್ಮ ಚೀಫ್ ವಿಪ್ ಆಗಿದ್ರು. ಜಾಧವ್ ಅವರನ್ನು ಎಲ್ಲಿ ಹೋಗಬಾರ್ದು ಅಂತ ಹೇಳ್ತಿದ್ರು. ಈಗ ನಾನು ಒಬ್ಬ ಟೀಚರ್ ಮಗನಾಗಿ, ಮೈ ಮದರ್, ಐ ವಾಂಟ್ ಎ ಪ್ರೌಡ್ ಸನ್ ಆಫ್ ಎ ಟೀಚರ್. ಮೈ ಮದರ್ ವಾಸ್ ಎ ಟೀಚರ್ ಅಂಡ್ ಮೈ ಫಾದರ್ ವಾಸ್ ಅ ಫ್ರೀಡಮ್ ಫೈಟರ್. ನಾನು ನಿಮಗೆಲ್ಲರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ,
ನರೇಂದ್ರ ಮೋದಿಜಿಯವ್ರ ಕೈ ಗಟ್ಟಿ ಮಾಡಬೇಕಂದ್ರೆ, ಇವತ್ತು ಯಡಿಯೂರಪ್ಪ ಅವ್ರ ಕೈ ಗಟ್ಟಿ ಮಾಡಬೇಕಂದ್ರೆ ಇವತ್ತು ನಿಮ್ಮ ಆಶೀರ್ವಾದ ನಮ್ಮ ಶಿಶುದಿನ ಮೈಸೂರಿಗೆ ಬೇಕಾಗಿದೆ. ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ, ಎಲ್ಲರ ಹೆಸರು ತಗೊಳ್ಳಿಕ್ಕಾಗಲ್ಲ, ಟೈಮ್ ಕಡಿಮೆ ಇದೆ. ನನಗೂ ಡಾಕ್ಟ್ರು ಜಾಸ್ತಿ ಇಮೋಷನಲ್ ಆಗಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಆದರೂ ಕೂಡ ಸುಶೀಲ್ ಜಿ ನಮೋಶಿ ಅವರಿಗೆ ಅವ್ರ ಸಲುವಾಗಿ, ಯಾಕೆಂದ್ರೆ ನನ್ನ ಎಲೆಕ್ಷನ್ಗೆ ಅವರು ನಮ್ಮ ಏಜೆಂಟ್, MP ಏಜೆಂಟ್ ಆಗಿದ್ರು. ನನ್ನ ವೋಟಿಂಗ್ ಕೌಂಟ್ ಮಾಡಿದಾಗ ನಾನು ಹೇಳ್ತೀನಿ, ಖುದ್ದಾಗಿ ಮೊದಲು ಪೋಸ್ಟಲ್ ಬ್ಯಾಲೆಟ್ ಕೌಂಟ್ ಆಗ್ತಿದ್ವು. ಅದರಲ್ಲಿ 80% ಬ್ಯಾಲೆಟ್ ವೋಟ್ ವಿತ್ ಮೀ. ಐ ಆಮ್ ಪ್ರೌಡ್ ಆಫ್ ದಟ್. ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಟೀಚರ್ಗಳಿಗೆ ಹೇಗೂ ಹೇಳಬೇಕಾಗಿಲ್ಲ. ಯು ಆರ್ ಲರ್ನರ್ ಪೀಪಲ್. ಭಾರತ ದೇಶದಲ್ಲಿ ಏನಾದ್ರು ಬದಲಾವಣೆ ಆಗಬೇಕಂದ್ರೆ ಮೊಟ್ಟ ಮೊದಲು ಟೀಚರ್ಗಳಿಂದ ಬದಲಾವಣೆ ಆಗುತ್ತೆ. ಅದಕ್ಕೆ ಇವತ್ತು ಒಬ್ಬ ಮೇಡಮ್ ಭಾಳ ಚೆನ್ನಾಗಿ ಮಾತಾಡಿದ್ರು. I salute her, I respect her. There should not be difference between a private and government institution. They should get equal facilities what government is getting. In fact, I should say, teachers in a private institutes are working more hard and more responsible than our government officers also. Government teachers also are working in a very bad ಕಂಡೀಷನ್. ಅವರೆಲ್ಲರೂ ಈಗ ನಮ್ಮ ರಾಜ್ಕುಮಾರ್ ಪಾಟೀಲ್ ತೆಲುಗೂರು ಹೇಳಿದಾಗೆ, ನಾವು ನಮ್ಮ ಟೀಚರ್, ಗೌರ್ಮೆಂಟ್ ಸ್ಕೂಲ್ ಟೀಚರ್ ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡಿ ಬಂದು ಆಗಿರ್ತಾರೆ. ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲ ಫೆಸಿಲಿಟೀಸ್ ನಾವೆಲ್ಲರೂ ವೇದಿಕೆ ಮೇಲೆ ಕೂತವರು ಇವತ್ತು ನಾವು ಅಶ್ಯೂರೆನ್ಸ್ ಕೊಡ್ತೀವಿ. ಇನ್ನು ಈಶಾನ್ಯ ವಲಯ ಮತಕ್ಷೇತ್ರದ ಶಿಕ್ಷಕರ ಅಭ್ಯರ್ಥಿ ಶಶೀಲ್ ನಮೋಶಿ ಮಾತನಾಡಿ, ಅತ್ಯಂತ ಹಿಂದುಳಿದ ಭಾಗಕ್ಕೆ ಹೆಚ್ಚಿನ ಸವಲತ್ತುಗಳನ್ನು ನೀಡಿ ಶಿಕ್ಷಕರ ಬದುಕನ್ನು ನೆಮ್ಮದಿಯುತವಾಗಿ ಮಾಡುವ ಕನಸು ನಾನು ಹೊಂದಿದ್ದೇನೆ ಎಂದರು. ರಾಜ್ಯದ ಅತ್ಯಂತ ಹಿಂದುಳಿದ ಭಾಗ ನಮ್ಮದು. ನಾವು ರಿಸಲ್ಟ್ ಬಂದು ನೋಡಿದಾಗ ಸರ್, ಇತ್ತೀಚೆಗೆ ಏನೋ ಒಂದು ಸ್ವಲ್ಪ ಬದಲಾವಣೆ ಆಗಿರ್ಬೋದು. ನಾವು ಗುಲ್ಬರ್ಗ ಜಿಲ್ಲೆ, ಯಾದಗಿರಿ ಜಿಲ್ಲೆ, ರಾಯಚೂರಿನ SSLC ರ್ಯಾಂಕಿಂಗ್ ನೋಡಬೇಕಾದ್ರೆ SSLCಯಲ್ಲಿ ಯಾವ ಮಟ್ಟದಲ್ಲಿ ನಾವಿದೆ ಅಂತ ನೋಡಬೇಕಾದ್ರೆ ನಾವು ಎಂದೂ 1, 2, 3 ಆ ಕಡೆ ನೋಡಲ್ಲ. ನಮ್ಮದು 32 ಇದೆನೋ, 33 ಇದೆನೋ, 34 ಇದೆನೋ, ಅಥವಾ 28 ಒಂದು ಸ್ವಲ್ಪ ಮೇಲೆ ಬಂದಿದೆ ಅಂತ ನಾವು ನೋಡ್ತೀವಿ. ಈ ಅತ್ಯಂತ ಹಿಂದುಳಿದ ಭಾಗಕ್ಕೆ ಹೆಚ್ಚಿನ ಸವಲತ್ತುವನ್ನು ಕೊಡಬೇಕು. ನಮ್ಮ ಶಿಕ್ಷಕರ ಬದುಕನ್ನು ಇನ್ನೂ ಒಳ್ಳೆಯ ರೀತಿಯಿಂದ ಸರಿಗಿರಬೇಕು. ಇದು ನನ್ನ ಕನಸು ಸರ್, ಇದು ನನ್ನ ಕನಸು. ನಮ್ಮ ಶಿಕ್ಷಕರಿಗೆ ಎಲ್ಲ ರೀತಿಯ ಸವಲತ್ತನ್ನು ಕೊಡಬೇಕು. ನಾವು ನೆಮ್ಮದಿಯಾಗಿದ್ದರೆ ನಾವು ಒಳ್ಳೆ ಪಾಠ ಮಾಡ್ಬೋದು. ನಮ್ಮ ಬದುಕಲ್ಲಿ ಸಾಕಷ್ಟು ಸಂಕಷ್ಟ ಇದ್ದರೆ ನಾವು ಸರಿ ಪಾಠ ಮಾಡೋಕ್ಕಾಗಲ್ಲ. ನಾನಿವತ್ತು ವಿಜಯ್ ಭಾಸ್ಕರ್ ಅವರಿಗೆ ನೆನೆಸ್ಕೊಳ್ತೀನಿ. ವಿಜಯ್ ಭಾಸ್ಕರ್ ಅವರು ಇವತ್ತು ನಮ್ಮ ಚೀಫ್ ಸೆಕ್ರೆಟರಿ ಇದ್ದಾರೆ. ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡುವಾಗ ನಾನೊಂದು ಮಾತು ಹೇಳಿದೆ, ಸದನದಲ್ಲಿ ಪ್ರಸ್ತಾವನೆ ಮಾಡಿದೆ. ಯಾರು ಅನ್ಯತಾ ಭಾವಿಸ್ಬೇಡ್ರಿ, ಈ ಭಾಗ ಆ ಭಾಗ ನಾವೆಲ್ಲರೂ ಕರ್ನಾಟಕ ರಾಜ್ಯದವರು, ಆದರೆ ನಮ್ಮ ಹಿಂದುಳಿದ ಭಾಗಕ್ಕೆ ನಾವು ಒಳ್ಳೆಯದನ್ನು ಮಾಡುವಂಥದ್ದು ನಮ್ಮೆಲ್ಲರ ಕನಸು. ಅಪಾಯಿಂಟ್ಮೆಂಟ್ಸ್ ಇಲ್ಲ ಆಗ್ತಿತ್ತು. ಅಪಾಯಿಂಟ್ಮೆಂಟ್ ಆದ ತಕ್ಷಣ ಟ್ರಾನ್ಸ್ಫರ್ ತೊಗೊಂಡು ಹೋಗಿಬಿಡ್ತಿದ್ರು. ನಮ್ಮ ಹುದ್ದೆಗಳನ್ನು ಖಾಲಿ ಉಳಿತಿದ್ದು. ಚಿಂಚೋಳಿ ಅಂಥ ಭಾಗದಲ್ಲಿ, ದೇವದುರ್ಗ ಅಂಥ ಭಾಗದಲ್ಲಿ, ಕೊಂಚಾವರಮಲ್ಲಿ ನಮ್ಮ ಅವಿನಾಶ್ ಅವರು ಇದ್ದಾರೆ, ಡಾಕ್ಟರ್ ಉಮೇಶ್ ಜಾಧವ್ ಇದ್ದಾರೆ. ನಾನು ಒಂದು ಶಾಲೆಗೆ ಹೋಗಿದ್ದೆ, ಒಬ್ಬನೇ ಒಬ್ಬ ಮುಖ್ಯ ಗುರುಗಳು, ಅದನ್ನು ಇನ್ಚಾರ್ಜ್, ಒಬ್ಬ ಶಿಕ್ಷಕನೂ ಇಲ್ಲ. ಈ ಸಂದರ್ಭದಲ್ಲಿ BG ಪಾಟೀಲ್, ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಬಸವರಾಜ್ ಮತ್ತಿಮೂಡ್, ಚಂದು ಪಾಟೀಲ್, ಅವಿನಾಶ್ ಜಾಧವ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನವರಾತ್ರಿ ಹಬ್ಬದ ವಿಶೇಷತೆ ಅಂದರೆ ಅದು ಗರ್ಭ ಹಾಗೂ ದಾಂಡಿಯ 9 ದಿನಗಳ ಕಾಲ ದೇವಿಯ ಆರಾಧನೆ ಮೂಲಕ ಅನೇಕ ಮಹಿಳೆಯರು, ಯುವತಿಯರು ಹಾಗೂ ಮಕ್ಕಳು ಗರ್ಭ ಹಾಗೂ ದಾಂಡಿಯ ನೃತ್ಯ ಮೂಲಕ ನವರಾತ್ರಿ ಹಬ್ಬವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ. ನವರಾತ್ರಿ ಉತ್ಸವ ಪ್ರಯುಕ್ತ ನಗರದಲ್ಲಿ ಮೃತಿಕಾ ಕಲಾ ಅಕಾಡೆಮಿಯಿಂದ ಗರ್ಭ ಹಾಗೂ ದಾಂಡಿಯ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು.
ನವರಾತ್ರಿ ಹಬ್ಬ ಬಂದರೆ ಸಾಕು ಎಲ್ಲೆಂದರಲ್ಲಿ ದೇವಿಯ ಮೂರ್ತಿಗಳನ್ನು ಪೂಜೆಗೈದು 9 ದಿನಗಳ ಕಾಲ ಪ್ರತಿನಿತ್ಯ ಒಂದೊಂದು ಅಲಂಕಾರಗೈದು ಸಂಜೆ ಸಮಯದಲ್ಲಿ ಬಡಾವಣೆಯ ಮಹಿಳೆಯರು ನೃತ್ಯ ಸಂಘಗಳು ಸೇರಿಕೊಂಡು ಗರ್ಭಾ ಹಾಗೂ ದಾಂಡಿಯಾ ನೃತ್ಯ ಮಾಡುವ ಸಂಪ್ರದಾಯವಿದೆ. ಇನ್ನು ನವರಾತ್ರಿ ಉತ್ಸವ ಅಂಗವಾಗಿ ನಗರದಲ್ಲಿ ಮೃತ್ತಿಕಾ ಕಲಾ ಅಕಾಡೆಮಿಯ ಆಯೋಜಿಸಿದ್ದ ಗರ್ಭಾ ಹಾಗೂ ದಾಂಡಿಯಾದಲ್ಲಿ ಅನೇಕ ಮಹಿಳೆಯರು, ಯುವತಿಯರು ಹಾಗೂ ಮಕ್ಕಳು ಭಾಗಿಯಾಗಿ ಗರ್ಭಾ ಹಾಗೂ ದಾಂಡಿಯಾದಲ್ಲಿ ಪಾಲ್ಗೊಂಡಿದ್ದರು. ಕೋವಿಡ್ನಿಂದ ಈ ಬಾರಿ ಸರಳವಾಗಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು, ದೇಶಕ್ಕೆ ಬಂದೊದಗಿರುವ ಕೊರೋನಾ ಶೀಘ್ರವಾಗಿ ತೊಲಗಲಿ ಎಂದು ನವರಾತ್ರಿ ಉತ್ಸವದಲ್ಲಿ ಗರ್ಭಾ ಹಾಗೂ ದಾಂಡಿಯಾ ಮೂಲಕ ದೇವಿಗೆ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದು ಮೃತ್ತಿಕಾ ಕಲಾ ಅಕಾಡೆಮಿಯ ಅಧ್ಯಕ್ಷೆ ಗಾಯತ್ರಿ ರಾಜು ಕುಲಕರ್ಣಿ ಮಾತನಾಡಿದರು. ಈ ಮೃತ್ತಿಕಾ ಕಲಾ ಅಕಾಡೆಮಿಯಿಂದ ನಾವು 2009ರಿಂದ ಇದನ್ನು ಪ್ರಾರಂಭಿಸಿದ್ದೀವಿ. ಇಲ್ಲಿವರೆಗೂ ನಾವು ಸರಿಯಾಗಿ ನಡ್ಕೊಂಡೇ ಬಂದಿದೆ. ಮಕ್ಕಳಲ್ಲಿ ಯಾವುದೇ ಆ ಥರದ ಕಲಾ ಆಸಕ್ತಿಗಳು ಯಾರೇ ಇದ್ದರೂ ಕೂಡ ನಾವು ಅವ್ರನ್ನ ಮುಂದೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಸರಿ ಕೋವಿಡ್-19 ಸಂಬಂಧ ಸಾಕಷ್ಟು ಮಕ್ಕಳು ನೊಂದುಕೊಂಡಿದ್ದರು. ಅದಕ್ಕೆ ವಿಶೇಷವಾಗಿ ನವರಾತ್ರಿ ವಿಶೇಷವಾಗಿ ಮಕ್ಕಳಿಗೆ ಅವ್ರಿಗೆ ಏನಾದರೂ ಒಂದು ಕೊಡಬೇಕು ಅಂತ ನಮ್ಮ ಅಕಾಡೆಮಿ ಕಡೆಯಿಂದ ನಮ್ಗೆ ಅಭಿಲಾಷೆ ಆಯಿತು. ಅದಕ್ಕೆ ನಾವು ಇದು ಕೋವಿಡ್-19 ಇದ್ದರೂ ಕೂಡ ನಾವು ಆ ಅಂಬೆಗೆ ನಾವು ಬೇಡ್ಕೊಂಡು ಯಾವುದೇ ಥರದ ಈ ಹಠಮಾರಿ ಮಾರಿಯನ್ನು ದೂರ ತಳ್ಳು ಅಂಥೇಳಿ ನಾವು ಈ ನೃತ್ಯ ರೂಪದಿಂದ ನಾವು ಅವಳಿಗೆ ಸೇವೆಯನ್ನು ಸಲ್ಲಿಸಿದ್ದೇವೆ.
ಹಾಗೂ ಎಲ್ಲ ಮಕ್ಕಳು ಕೂಡ ಇಲ್ಲಿ ತುಂಬಾ ಆಸಕ್ತಿಯಿಂದ ಮತ್ತು ಭಾಳ ಹುರುಪಿನಿಂದ ಇವರು ಕಳೆದ 3-4 ದಿನದಿಂದ ಈ ನೃತ್ಯವನ್ನು ತಾಯಿಗೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಈ ಮೂಮೆಂಟು ಯಾವಾಗಲೂ ನಾವು ಮರೀಲಿಕ್ಕೆ ಶಕ್ಯ ಇಲ್ಲ. ಯಾಕಂದರೆ ಸಾಕಷ್ಟು ಕೋವಿಡ್-19ದಿಂದ ಸಾಕಷ್ಟು ಮಕ್ಕಳು ನೊಂದ್ಕೊಂಡಿದ್ದು ಮನೆಯಲ್ಲಿ 3-4 ತಿಂಗಳು ಸಾಕಷ್ಟು ಅವರು ಕುಳಿತುಕೊಂಡು ತುಂಬ ಬೇಜಾರಾಗಿದ್ದರು. ಸ್ಕೂಲ್ ಕೂಡ ಏನೂ ಇಲ್ಲ ಮಕ್ಕಳಿಗೆ, ಬಹಳ ಅವರು ನೊಂದ್ಕೊಂಡಿದ್ದರು. ಇದು ಒಂದು ರೀತಿಯಿಂದ ಅವರಿಗೆ ಹೊರಗೆ ಬಂದು ಇಲ್ಲಿ ಒಂದು ನೃತ್ಯ ಪ್ರದರ್ಶನವನ್ನು ಮಾಡಿದ್ರು. ಇದು ಬಹಳ ಹೆಮ್ಮೆ ಅನ್ನಿಸ್ತದೆ ನನಗೆ. ಈ ಒಂದು ಮೃತ್ತಿಕಾ ಕಲಾ ಅಕಾಡೆಮಿಯ ಒಂದು ವಿದ್ಯಾರ್ಥಿಯಾಗಿರ್ತೇನೆ. ಇಲ್ಲಿ ಹಿಂದೂಸ್ತಾನಿ ಸಂಗೀತ ಹಾಗೂ ನೃತ್ಯಗಳ ಒಂದು ಕಲಿಸಿಕೆಯನ್ನು ನಮಗೆ ಕಲಿಸಿಕೊಡುತ್ತಾರೆ. ಇದು ಬ್ರಹ್ಮಪುರ ರಾಘವೇಂದ್ರ ಸ್ವಾಮಿ ಮಠದ ಎದುರುಗಡೆ ಇದೊಂದು ಮೃತ್ತಿಕಾ ಕಲಾ ಅಕಾಡೆಮಿ ಇರುತ್ತದೆ. ಇಲ್ಲಿ ನಾವು ಸುಮಾರು 8 ದಿನಗಳ ಕಾಲದಿಂದ ಇಲ್ಲಿ ಒಂದು ನೃತ್ಯ ಪ್ರದರ್ಶನವನ್ನು ಮಾಡುತ್ತಿದ್ದೇವೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ನವರಾತ್ರಿಯಲ್ಲಿ 9 ದಿವಸಗಳ ಗರ್ಭ ಹಾಗೂ ದಾಂಡಿಯ ಒಂದು ಕಾರ್ಯಕ್ರಮವನ್ನು ನಮ್ಮ ಗುರುಗಳಾದ ಗಾಯತ್ರಿ ರಾಜೀವ್ ಕುಲಕರ್ಣಿ ಅವರು ಹಮ್ಮಿಕೊಂಡಿರುತ್ತಾರೆ. ನಾವು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಮಕ್ಕಳು ಸೇರಿ ಈ ಒಂದು ಪ್ರದರ್ಶನವನ್ನು ಮಾಡುತ್ತಾ ಇದ್ದೇವೆ. ಈ ಮೃತ್ತಿಕಾ ಕಲಾ ಅಕಾಡೆಮಿ ನಮಗೆ ಗೊತ್ತಾಗಿನಿಂದ ನಮ್ಮ ಮನೆಯಲ್ಲಿರುವ ಮಕ್ಕಳು ಈ ಲಾಕ್ಡೌನ್ನಿಂದಾಗಿ ಅವರ ಚಟುವಟಿಕೆಗಳೆಲ್ಲ ನಿಂತು ನೀರಾಗಿದ್ದು ಹೋಗಿದ್ದವು. ಆ ಕಾರಣದಿಂದ ಈಗ ಮೇಡಮ್ ಅವರಿಗೆ ಮತ್ತೆ ಈ ಕಲಾ ಅಕಾಡೆಮಿ ಆರಂಭಗೊಳಿಸಿದ್ದರಿಂದ ಮಕ್ಕಳ ಚಟುವಟಿಕೆ ಹಾಗೂ ಅವರ ಉತ್ಸಾಹವನ್ನು ನೋಡಲು ನಮಗೂ ತುಂಬ ಸಂತೋಷ ಆಗುತ್ತದೆ. ಈ ಕೋವಿಡ್-19 ಮಹಾಮಾರಿಯಿಂದ ಜಗತ್ತೇ ತತ್ತರಿಸಿ ಹೋಗಿದೆ. ನಾವು ಈ ದೇವಿಯಲ್ಲಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ಈ ಮಹಾಮಾರಿ ಇಡೀ ಜಗತ್ತನ್ನೇ ಬಿಟ್ಟು ಹೋಗಲಿ ಎಂದು ನಾವು ಬೇಡಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ಮೃತ್ತಿಕಾ ಕಲಾ ಅಕಾಡೆಮಿಯ ವಿದ್ಯಾರ್ಥಿಗಳಾದ ಸ್ಮಿತಾ, ತ್ರಿಷಾ, ಸೃಷ್ಟಿ, ಕನಿಷ್ಕಾ, ವೈಷ್ಣವಿ, ವಾರುಣಿ, ಜಾನ್ವಿಕಾ, ಜ್ಯೋತಿ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರೈತ ಕಾರ್ಮಿಕರ ಕೂಲಿಕಾರರ ಪರವಾಗಿ ಸದಾ ಹೋರಾಟದ ಮೂಲಕ ಮುಂಚೂಣಿಯಲ್ಲಿರುತ್ತಿದ್ದ ಹಿರಿಯ ಹೋರಾಟಗಾರ, ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿದ್ದ 65 ವರ್ಷದ ಹಿರಿಯ ರೈತ ಮುಖಂಡ ಮಾರುತಿ ಮಾನ್ಪಡೆ ಅವರು ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ನಿರಂತರ ಹೋರಾಟದ ಮೂಲಕ ಅನೇಕ ಕೃಷಿ ಕಾರ್ಮಿಕರ ಧ್ವನಿಯಾಗಿದ್ದ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ, ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿದ್ದ ಹಿರಿಯ ರೈತ ಮುಖಂಡ ಮಾರುತಿ ಮಾನ್ಪಡೆಯವರು ಕೊರೋನಾ ಸೋಂಕಿಗೆ ತುತ್ತಾಗಿ ನಿಧನ ಹೊಂದಿದ್ದಾರೆ. 15 ದಿನಗಳ ಹಿಂದೆ ಕೊರೋನಾ ಪಾಸಿಟಿವ್ ಆಗಿದ್ದ ಹಿನ್ನೆಲೆಯಲ್ಲಿ ಮಾರುತಿ ಮಾನ್ಪಡೆ ಅವರನ್ನು ಸೋಲಾಪುರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಳೆದ 3-4 ದಿನಗಳಿಂದ ಅವರ ಆರೋಗ್ಯ ಸ್ಥಿತಿ ಬಿಗಡಾಯಿಸುತ್ತಾ ಬಂದಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಅಕ್ಟೋಬರ್ 20ರಂದು ಕೊನೆಯುಸಿರೆಳೆದಿದ್ದಾರೆ. ಕಲಬುರಗಿ ಸಿಪಿಎಂನ ಜಿಲ್ಲಾ ಅಧ್ಯಕ್ಷರಾಗಿದ್ದ ಮಾರುತಿ ಅವರು ಕೂಲಿ ಕಾರ್ಮಿಕರ ಸಂಘದ ಮುಖಂಡರು ಆಗಿದ್ದರು. ಮಾನ್ಪಡೆ ಅವರು ರೈತಾಪಿ ವರ್ಗ, ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಲೇ ಕಾರ್ಮಿಕರ ಧ್ವನಿಯಾಗಿದ್ದರು. ಮಾನ್ಪಡೆಯ ನಿಧನದಿಂದ ಜಿಲ್ಲೆಯ ಹೋರಾಟದ ಧ್ವನಿ ಅಡಗಿದಂತಾಗಿದೆ. ಈ ಕುರಿತು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ಅವರು ಸಂತಾಪ ಸೂಚಿಸಿದ್ದಾರೆ. ಈಗ ತಾನೇ ಮಾನ್ಪಡೆಯವರು ನಿಧನ ಆಗಿ ಸುದ್ದಿ ತಿಳಿದು ಬಂತು. ಮಾನ್ಪಡೆಯವರು ಒಂದು ಭಾಳ ಹೋರಾಟಗಾರರಾಗಿದ್ದರು. ಬಡವರ ಪರವಾಗಿ ಅವರಿಗೆ ಅನ್ಯಾಯ ಆದಾಗ ಕಮ್ಯುನಿಸ್ಟ್ ಪಕ್ಷದಿಂದ CPI ಕಡೆಯಿಂದ CPI CPM ಇರ್ಬೋದು, ಬಟ್ ಹೋರಾಟಗಾರರು ನಾನು ಭಾಳ ಹತ್ತಿರದಿಂದ ಬಲ್ಲೆ, ಒಳ್ಳೆಯ ಸ್ನೇಹಿತನ ಕಳ್ಕೊಂಡಂಗಾಗಿದೆ. ಅವರ ಅಗಲಿಕೆಯಿಂದ ಏನು ಅವರ ಕುಟುಂಬಕ್ಕೆ ಹಾನಿಯಾಗಿದೆ, ಅದು ಸಹಿಸ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ. ಇವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾನು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀನಿ. ನಗರದ SBP ವೃತ್ತದಲ್ಲಿ ಹೈದರಾಬಾದ್ ಕರ್ನಾಟಕ ಜನಪರ ಹೋರಾಟ ಸಂಘರ್ಷ ಸಮಿತಿಯಿಂದ ರೈತಪರ ಹೋರಾಟಗಾರ ಮಾರುತಿ ಮಾನ್ಪಡೆ ಅವರ ನಿಧನಕ್ಕೆ ಶ್ರದ್ಧಾಂಜಲಿ ಅರ್ಪಿಸಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ದಸ್ತಿ ಅವರು, ಮಾರುತಿ ಮಾನ್ಪಡೆ ಅವರು ಸುಮಾರು 40 ವರ್ಷಗಳಿಂದ ಈ ಭಾಗದ ಅನೇಕ ಸಮಸ್ಯೆಗಳ ಪರ ನಿರಂತರ ಹೋರಾಟ ಮಾಡುತ್ತಿದ್ದ ಮಾರುತಿಯವರು ನಮ್ಮನ್ನಗಲಿದ್ದು ನಿಜಕ್ಕೂ ನೋವಿನ ಸಂಗತಿ ಎಂದು ಸಂತಾಪ ವ್ಯಕ್ತಪಡಿಸಿದರು. ನಮ್ಮ ಕಲಬುರಗಿ ನಾಡಿನಲ್ಲಿ ಹುಟ್ಟಿ ಕಲ್ಯಾಣ ಕರ್ನಾಟಕದ ಪ್ರತಿಯೊಂದು ಸಮಸ್ಯೆ ಇರಲಿ, ಕಾರ್ಮಿಕರ ಸಮಸ್ಯೆ ಇರಲಿ, ರೈತರ ಸಮಸ್ಯೆ ಇರಲಿ, ಕೃಷಿ ಕಾರ್ಮಿಕರ ಸಮಸ್ಯೆ ಇರಲಿ, ನಮ್ಮ ಭಾಗದ ಸಮಸ್ಯೆ ಇರಲಿ, 371ನೇ ಕಲಂ ಸಮಸ್ಯೆ ಇರಲಿ, ಕಮ್ಯುನಿಸ್ಟ್ ಸಮಸ್ಯೆ ಇರಲಿ, ಸಮಾಜವಾದಿ ಸಮಸ್ಯೆ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಇರಲಿ, ಬಸವ ಜಯಂತಿ ಇರಲಿ, ಕಾರ್ಲ್ ಮಾರ್ಕ್ಸ್ ಜಯಂತಿ ಇರಲಿ, ಎಲ್ಲ ಆಡು ಮುಟ್ಟದ ಗಿಡ ಇಲ್ಲ ಅಂತ ಮಾರುತಿ ಮಾನ್ಪಡೆ ಮುಟ್ಲಾರ್ದಂಥ ಸಮಸ್ಯೆ ಇಲ್ಲ. ಅಂಥ ಒಬ್ಬ ಮಹಾನ್ ನಾಯಕ, ಸಮಾಜವಾದಿ ನಾಯಕನ ನಾವು ಕಳ್ಕೊಂಡಿದ್ದೀವಿ. ಇಂಥ ಒಬ್ಬ ಮಹಾನ್ ನಾಯಕ ನಮ್ಮ ಕಲಬುರಗಿ ನಾಡಿನಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದ ಕಮ್ಯುನಿಸ್ಟ್ ಪಕ್ಷದ ಒಂದು ಸೆಕ್ರೆಟರಿಯಾಗಿ ಈ ಒಂದು ರಾಜ್ಯಕ್ಕೆ ಒಂದು ಬಲಿಷ್ಠವಾದ ಧ್ವನಿಯಾಗಿ
ಮುಖ್ಯಮಂತ್ರಿಗಳಿಗೆ ಅಷ್ಟೇ ಅಲ್ಲ, ಸರ್ಕಾರಕ್ಕೆ ನಡುಗಿಸುವಂಥ ಒಂದು ತಾಕತ್ತು ಮಾರುತಿ ಮಾರ್ಪಡೆ ಇತ್ತು. ಅಂಥ ಒಂದು ಬಲಶಾಲಿ ವ್ಯಕ್ತಿ, ಅಂಥ ಒಬ್ಬ ವೀರ ವ್ಯಕ್ತಿ, ಅಂಥ ಒಬ್ಬ ಶೂರ ವ್ಯಕ್ತಿ, ಅಂಥ ಒಬ್ಬ ಜನಪರ, ಕಾರ್ಮಿಕ ಪರ, ದಲಿತ ಪರ, ದೀನಪರ, ಎಲ್ಲ ಶೋಷಿತಕ್ಕೊಳಗಾದ ಜನರ ಪರವಾದಂಥ ಒಬ್ಬ ಸಮಾಜವಾದಿ ಸೆಕ್ಯುಲರ್ ಬೇಸ್ಡ್ ಒಬ್ಬ ಮನುಷ್ಯನಿಗೆ ನಾವು ಕಳ್ಕೊಂಡಿದ್ದೀವಿ. ಇವತ್ತು ಬಹಳ ದುಃಖ ಆಗ್ತಾ ಇದೆ. ಯಾಕಂದರೆ ಈ ಕೊರೋನಾ ಸಂದರ್ಭದಲ್ಲಿ ನಾವು ಬಹಳಷ್ಟು ಜನ ಗಣ್ಯರನ್ನು ಕಳ್ಕೊತಾ ಇದ್ದೀವಿ. ಅದರಲ್ಲಿ ಮಾರುತಿ ಮಾರ್ಪಡೆ ನಮ್ಮ ಭಾಗದ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಮತ್ತು ಭಾರತ ದೇಶದ ಮಹಾನ್ ಕಮ್ಯುನಿಸ್ಟ್ ನಾಯಕರ ಅವರು ಇವತ್ತಿನ ದಿವಸ ಅವರನ್ನು ಕಳ್ಕೊಂಡಿದ್ದೀವಿ. ಆ ದುಃಖದಲ್ಲಿ ನಾವು ಇವತ್ತಿನ ದಿವಸ ನಮ್ಮ ಎಲ್ಲ ಕನ್ನಡ ಪರ, ಜನಪರ, ದಲಿತ ಪರ, ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲ ನಾಯಕರು ಸೇರಿಕೊಂಡು ಇವತ್ತಿನ ದಿವಸ ಸರ್ದಾರ್ ಪಟೇಲ್ ಅವರ ಈ ವ್ರತದಲ್ಲಿ ನಾವು ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಜನಪರ ಹೋರಾಟ ಸಂಘರ್ಷ ಸಮಿತಿ ಸದಸ್ಯರು ಭಾಗವಹಿಸಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಉತ್ತರ ಕರ್ನಾಟಕದಲ್ಲಿ 3 ಬಾರಿ ಪ್ರವಾಹ ಬಂದರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಈ ಭಾಗವನ್ನು ಸಂಪೂರ್ಣವಾಗಿ ಕಡೆಗಣಿಸಿವೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕಿಡಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗೋದುತಾಯಿ ಇಂಜಿನಿಯರಿಂಗ್ ಕಾಲೇಜ್ ಫಾರ್ ವಿಮೆನ್, ಶರಣಬಸವ ಯೂನಿವರ್ಸಿಟಿ, Kalyana Karnataka's first and one and only engineering college for women. To empower the women education in this region, Sharanabasava University providing engineering and technology education exclusively for women with CET code E198. Electronics and communication engineering, computer science and engineering, information science and engineering, electrical and electronics engineering and civil engineering. Dedicated, qualified, experienced female faculties as per AICTE norms. AC smart classrooms, 24/7 library with national and international journals. Well-equipped labs with internet access. Bus facility, hostel facility, placement cell, campus interview from reputed companies. Scholarship and education loan assistance. In the year 2019 and 20, 364 students placed in reputed companies. No donation, only fee. Now admissions are open. University classes run from 10 a.m. to 5 p.m. Godutai Engineering College for Women, Sharanabasaveshwara College Campus, Kalburgi. Cell numbers 8050604096 and 9611312429. ವಿರಾಮದ ನಂತರ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ.
ಉತ್ತರ ಕರ್ನಾಟಕದಲ್ಲಿ 3 ಬಾರಿ ಪ್ರವಾಹ ಬಂದಿದ್ದು, ಈ ಪ್ರವಾಹದಿಂದ ನಲುಗಿರುವ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಬೀದರ್, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆಗಳು ನಷ್ಟವಾಗಿದ್ದರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಈ ಭಾಗವನ್ನು ಸಂಪೂರ್ಣವಾಗಿ ಕಡೆಗಣಿಸಿವೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇಲ್ಲಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಗೂ ಮುನ್ನ ಕಲಬುರಗಿ ಜಿಲ್ಲೆಯ ಹಿರಿಯ ಹೋರಾಟಗಾರ, ರೈತಪರ ಧ್ವನಿಯಾಗಿದ್ದ ಮಾರುತಿ ಮಾನ್ಪಡೆಯವರ ನಿಧನದ ಹಿನ್ನೆಲೆ 2 ನಿಮಿಷಗಳ ಕಾಲ ಮುಖಂಡರು ಮೌನಾಚರಣೆಗೈದರು. ಬಳಿಕ ಮಾತನಾಡಿದ ಈಶ್ವರ್ ಖಂಡ್ರೆ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಗಾಲದಿಂದ ಹಿಡಿದು ಇದುವರೆಗೆ 3 ಬಾರಿ ಪ್ರವಾಹವಾಗಿದ್ದು, ಕೊನೆಯ ಪ್ರವಾಹದಲ್ಲಿ ಅನೇಕ ಗ್ರಾಮಗಳು, ಸಾವಿರಾರು ಮನೆಗಳು ಕುಸಿದಿವೆ, ಸೇತುವೆಗಳು ಕೊಚ್ಚಿಕೊಂಡು ಹೋಗಿವೆ, ಜನಸಂಚಾರ ಸಂಪರ್ಕ ಕಡಿತಗೊಂಡಿದೆ. ಸಂತ್ರಸ್ತರು ತಾತ್ಕಾಲಿಕವಾಗಿ ಶೆಡ್ನಲ್ಲಿ ವಾಸವಾಗಿದ್ದಾರೆ. ಒಂದೆಡೆ ಕೊರೋನಾ, ಪ್ರಕೃತಿ ವಿಕೋಪ ಹಾಗೂ ನೆರೆಯಿಂದ ತತ್ತರಿಸಿರುವ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರ ರಕ್ಷಣೆಗೆ ನಿಂತು ಸಮಾರೋಪಾದಿಯಲ್ಲಿ ಕಾರ್ಯನಿರ್ವಹಿಸಬೇಕಾದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಇದನ್ನು ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. 3 ಬಾರಿ ಪ್ರವಾಹ ಬಂದು ಕೇಂದ್ರಕ್ಕೆ ವರದಿ ಕಳುಹಿಸಿದರೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ರೈತರ ನಷ್ಟಕ್ಕೆ 1 ನಯಾ ಪೈಸೆ ಸಹ ಹಣ ಬಿಡುಗಡೆ ಮಾಡಿಲ್ಲ. ಇದು ರೈತರಿಗೆ ಹಾಗೂ ನೆರೆ ಸಂತ್ರಸ್ತರಿಗೆ ಸರ್ಕಾರ ಮಾಡಿರುವ ದ್ರೋಹ ಎಂದು ಸರ್ಕಾರದ ವೈಫಲ್ಯ ಕುರಿತು ಮಾತನಾಡಿದರು. 1 ವಾರದಲ್ಲಿ ಆಗಿರುವ ಪ್ರವಾಹದಲ್ಲಿ 15,000 ಕೋಟಿ ರೂಪಾಯಿ ನಷ್ಟವಾಗಿದೆ. ಆದರೆ ಕಂದಾಯ ಮಂತ್ರಿಗಳು ಕಾಟಾಚಾರಕ್ಕೆ ಸ್ಥಳಗಳಿಗೆ ಭೇಟಿ ನೀಡಿ ಜಿಲ್ಲಾಡಳಿತ ಖಾತೆಯಲ್ಲಿ 100 ಕೋಟಿ ರೂಪಾಯಿ ಹಣವಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಹಣದಿಂದ ರೈತರಿಗೆ, ನೆರೆ ಸಂತ್ರಸ್ತರಿಗೆ ಯಾವ ರೀತಿಯ ಸಹಾಯ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಇನ್ನು 3,000 ಕೋಟಿ ರೂಪಾಯಿ ಮಾತ್ರ ಹಾನಿಯಾಗಿದೆ ಎಂದು ಕಂದಾಯ ಮಂತ್ರಿಗಳು ಹೇಳಿದ್ದಾರೆ. ಇದಕ್ಕೆ ಯಾವ ಪುರಾವೆ ಸಹ ಇಲ್ಲ. ಬೀದರ್ ಜಿಲ್ಲೆಯಲ್ಲಿ 3,70,000 ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತನೆಯಾಗಿರುವ ಬೆಳೆ ವರದಿಯನ್ನು ಜಿಲ್ಲಾಡಳಿತದಿಂದ ವರದಿ ತರಿಸಿಕೊಳ್ಳಲಾಗಿದೆ. 2,60,000 ಭೂಮಿ ನಷ್ಟವಾಗಿದೆ. ಇದು ಕೇವಲ ಒಂದು ಜಿಲ್ಲೆಯ ಉದಾಹರಣೆಯಾಗಿದ್ದು, ಪ್ರತಿಯೊಂದು ಜಿಲ್ಲೆಯಲ್ಲೂ ಇದಕ್ಕಿಂತ ಜಾಸ್ತಿ ಹಾನಿಯಾಗಿದೆ. ಬರೀ 3,000 ಕೋಟಿ ಅಷ್ಟೇ ಹಾನಿಯಾಗಿದೆ ಎಂದು ಸುಳ್ಳು ವರದಿ ನೀಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ಮಂತ್ರಿಗಳ ವಿರುದ್ಧ ಗುಡುಗಿದರು. ಉತ್ತರ ಕರ್ನಾಟಕದಲ್ಲಿ 3 ಸಲ ಪ್ರವಾಹ ಬಂದಿದ್ದು ಇದು ಮೊದಲನೇ ಸಲ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಇತಿಹಾಸದಲ್ಲಿ ಎಂದು ನೋಡದೇ ಇರುವಂಥದ್ದು, ಕಂಡರಿಯದಂತಹ ರೀತಿಯಲ್ಲಿ ಆಗಸ್ಟ್ನಲ್ಲಿ ಪ್ರವಾಹ ಬಂತು, ಸೆಪ್ಟೆಂಬರ್ನಲ್ಲಿ ಪ್ರವಾಹ ಬಂತು ಮತ್ತು ಮಳೆಗಾಲದ ಕೊನೆ ಭಾಗದಲ್ಲಿ ಮತ್ತೆ ಈಗ 1 ವಾರ 10 ದಿವಸದಿಂದ ಸತತವಾಗಿ ಧಾರಾಕಾರವಾಗಿ ಮಳೆ ಬಂದು ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಿಜಾಪುರ, ಈ ಒಂದು ಬಾಗಲಕೋಟ್, ಅನೇಕ ಈ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂಥ ಕೃಷಿ ಬೆಳೆಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ಸಂಪೂರ್ಣವಾಗಿ ನಷ್ಟ ಆಗಿದೆ. ಸಾವಿರಾರು ಮನೆಗಳು ಕುಸಿದೋಗಿದ್ದಾವೆ, ರಸ್ತೆ ಸಂಪರ್ಕ ಕಡಿದು ಹೋಗಿದೆ, ಸಂಚಾರ ಸ್ಥಗಿತಗೊಂಡಿದೆ, ಸೇತುವೆಗಳು ಕೊಚ್ಚಿಕೊಂಡು ಹೋಗಿದ್ದಾವೆ, ಸರ್ಕಾರಿ ಕಟ್ಟಡಗಳು ಸೋರ್ತಾ ಇದ್ದಾವೆ. ಸಾವಿರಾರು ಜನ ಈ ಜಿಲ್ಲೆಯಲ್ಲಿ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಸುಮಾರು 30,000 ಜನ, 100 ಇವತ್ತು ಪರಿಹಾರ ಕೇಂದ್ರಗಳಲ್ಲಿ ಅವರು ತಾತ್ಕಾಲಿಕ ಶೆಡ್ಗಳಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. 100 ಹಳ್ಳಿಗಳು ಜಲಾವೃತಗೊಂಡಿದ್ದಾವೆ. ಇವತ್ತು ಎಲ್ಲ ಕಡೆ, ಅನೇಕ ಕಡೆ ನಿಮ್ಮ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿ ವಿದ್ಯುತ್ ಸಂಪರ್ಕ ಕಡಿದು ಹೋಗಿದೆ. ಜನರ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಜನರು ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ಕರೋನಾ ಮಹಾಮಾರಿ, ಮತ್ತೊಂದು ಕಡೆ ಪ್ರಕೃತಿ ವಿಕೋಪ, ಇನ್ನೊಂದು ಕಡೆ ನೆರೆ. ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳು ಯಾವ ರೀತಿಯಲ್ಲಿ ಸ್ಪಂದನೆ ಮಾಡಬೇಕಾಗಿತ್ತು, ತುರ್ತಾಗಿ ಅವರಿಗೆ ರಕ್ಷಣೆ ಕೊಡುವಂಥದ್ದು, ಪರಿಹಾರ ಕೊಡುವಂಥದ್ದು, ಪುನರ್ವಸತಿ ಪುನರ್ನಿರ್ಮಾಣ ಕಾರ್ಯ ಯಾವ ವೇಗದಲ್ಲಿ ನಡಿಬೇಕಾಗಿತ್ತು, ಸಮರೋಪಾದಿಯಲ್ಲಿ ನಡಿಬೇಕಾಗಿತ್ತು, ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿಫಲವಾಗಿದೆ. 3 ಸಲ ಪ್ರವಾಹ ಬಂದು ವರದಿ ಹೋಯಿತು ಕೇಂದ್ರ ಸರ್ಕಾರಕ್ಕೆ. ಹೋದ ಸಲ 10,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಇದೇ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಅಲ್ಲಿ ವರದಿ ಕಳಿಸಿದೆ. ಆದರೆ ಇಲ್ಲಿವರೆಗೆ ರಾಜ್ಯದಿಂದಲೂ ರೈತರಿಗೆ ಪರಿಹಾರ ಕೊಡಲಿಕ್ಕೆ 1 ನಯಾ ಪೈಸೆ ಹಣ ಬಿಡುಗಡೆ ಆಗಿಲ್ಲ.
ಕೇಂದ್ರದಿಂದಲೂ ಒಂದು ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ. ಇದು ಇವತ್ತು ರೈತರಿಗೆ, ಸಂತ್ರಸ್ತರಿಗೆ ಮಾಡಿದಂಥ ದ್ರೋಹ ಅಂತೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಯಾವ ರೀತಿಯಲ್ಲಿ ಇಷ್ಟೊಂದು ಸಾವಿರಾರು, ಈಗೇನು ಪ್ರವಾಹ ಬಂದಿದೆ, ಮತ್ತೆ ಈಗ 8 ದಿವಸಗಳಲ್ಲಿ ಪ್ರವಾಹ ಬಂದಿದ್ದಂಥ ನಷ್ಟ 15,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಆದರೆ ನಮ್ಮ ಕಂದಾಯ ಮಂತ್ರಿಗಳು ಕಾಟಾಚಾರಕ್ಕೆ ಬಂದಿಲ್ಲಿ ಭೇಟಿ ಕೊಟ್ಟರು 4 ಗಂಟೆಗಳಷ್ಟೇ. ಜಿಲ್ಲಾಡಳಿತದ ಹತ್ರ ಬಹಳಷ್ಟು 100 ಕೋಟಿ ರೂಪಾಯಿ ಹಣ ಇದೆ ಅಂತ ಹೇಳಿಕೆ ಕೊಟ್ಟರು. ಹಣ ಎಲ್ಲಿದೆ? ಯಾವುದಕ್ಕೆ ಉಪಯೋಗ ಆಗ್ತಾ ಇದೆ? ಆ ಹಣದಿಂದ ರೈತರಿಗೆ ಏನಾದರೂ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದಾ? ಅದು ಇವತ್ತು ಕೊರೋನಾ ಮಹಾಮಾರಿ ಅಂತ ಸಂದರ್ಭದಲ್ಲಿ ತುರ್ತಾಗಿ ಉಪಯೋಗ ಮಾಡಿಕೊಳ್ಳುವಂಥ ಒಂದು ಹಣ ಇವತ್ತು ಏನು ರಾಜ್ಯ ವಿಪತ್ತು ನಿಧಿ, ರಾಷ್ಟ್ರೀಯ ವಿಪತ್ತು ನಿಧಿ ಅಡಿಯಲ್ಲಿ ಬಂದಂಥದ್ದು PD ಅಕೌಂಟು ಇವತ್ತು ಪರಿಹಾರ ಅಂತೇಳಿ ಸಾಫ್ಟ್ವೇರ್ ಮಾಡಿದ್ದಾರೆ. ಅಲ್ಲಿ ಅಪ್ಡೇಟ್ ಮಾಡಿ ಅಲ್ಲಿಂದ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಆದಮೇಲೆ ಇವತ್ತು ಇವರು ರೈತರಿಗೆ ಕೊಡುವಂಥ ಪರಿಹಾರ ಕೊಡಬೇಕಾಗಿತ್ತು. ಅದು ಏನೂ ಕೊಟ್ಟಿಲ್ಲ. ಈ ಸಲ 15,000 ಕೋಟಿ 15 ದಿವಸದಲ್ಲಿ ನಷ್ಟ ಆದರೆ ಇವರು ಕಂದಾಯ ಮಂತ್ರಿಗಳು ಬರೀ 3,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ಈಗ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಹೇಳಿಕೆ ಕೊಟ್ಟಿದ್ದೀರಿ ನೀವು? ನಿಮ್ಗೆ ಏನಾದರೂ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರಾ? ಇದೆಯಾ? ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವರು ಸತ್ಯವಾದಂಥ ವರದಿಯನ್ನು ಕೊಡಬೇಕು. ಉದಾಹರಣೆಗೆ ಒಂದೇ ಒಂದು ಬೀದರ್ ಜಿಲ್ಲೆ ತೆಗೆದುಕೊಳ್ಳಿ. ನಾನು ನೋಡಿದ್ದೇನೆ, ಬೀದರ್ನಲ್ಲಿ 3,70,000 ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತಣಿಕೆ ಆಗಿದೆ. ಅದರಲ್ಲಿ ಸರ್ಕಾರವೇ, ಜಿಲ್ಲಾಡಳಿತದಿಂದ ನಾವೊಂದು ವರದಿ ತರಿಸ್ಕೊಂಡಿದ್ದೇವೆ. ಆ ವರದಿ ಪ್ರಕಾರ ಇಲ್ಲಿವರೆಗೆ ಸಮೀಕ್ಷೆ ಮಾಡಿದ್ದು 2,60,000 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆದಂಥ ಬೆಳೆ ನಷ್ಟ ಆಗಿದೆ. 2,60,000 ಭೂಮಿಯಲ್ಲಿ ನಷ್ಟ ಅಂತ ಹೇಳಿದ್ರೆ ಸುಮಾರು 6-7 ಲಕ್ಷ ಎಕರೆಗೆ 25-50 ಸಾವಿರ ಹಿಡಿದ್ರೆ ಸುಮಾರು 2,000 ಕೋಟಿ ರೂಪಾಯಿ ಬರೀ ಬೀದರ್ನಲ್ಲೇ ನಷ್ಟ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ, ಕಲಬುರಗಿಯಲ್ಲಿ ಅದಕ್ಕಿಂತ ಜಾಸ್ತಿ ನಷ್ಟ ಆಗಿದೆ. ಯಾದಗಿರಿಯಲ್ಲಿ ಇನ್ನೂ ಹೆಚ್ಚಿನ ನಷ್ಟ ಆಗಿದೆ. ಆದರೆ ಈಗ ಯಾವುದೂ ಹಿಡಿಯದೆ ಬರೀ 3,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ಏನು ಸುಳ್ಳು ಹೇಳುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಸತ್ಯವಾದಂಥ ಒಂದು ವರದಿ ಹೊರಗೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಶಾಸಕ ಅಜಯ್ ಸಿಂಗ್ ಅವರು ಸಹ ಪ್ರವಾಹ ಸಂಕಷ್ಟ ಎದುರಿಸುತ್ತಿರುವ ಸಂತ್ರಸ್ತರ ನೆರವಿಗೆ ಸರಿಯಾಗಿ ಸ್ಪಂದಿಸಿದ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಜೇವರ್ಗಿ ಹಾಗೂ ಅಫ್ಜಲ್ಪುರ್ ಬಹಳಷ್ಟು ಹಾನಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿ ಅವರು ನಮಗೆಲ್ಲ, ನಾನು DC ಅವರು ಕೂಡ ನಾನು ಮಾತಾಡಿದೆ. ಅವರು ಇಲ್ಲಿ ಕೇವಲ ಒಂದು ವೈಮಾನಿಕ ಒಂದು ವೀಕ್ಷಣೆಯನ್ನು ಮಾಡಿ ನಾನು ಕೇಳಿದೆ. ಯಾಕಂದರೆ ಅವರು ಎಲ್ಲ ಜನಪ್ರತಿನಿಧಿಗಳನ್ನು ಕರೆಸಿ ಏನೇನು ಸಮಸ್ಯೆಗಳಿವೆ, ಯಾಕಂದರೆ ಎಲ್ಲ ಕಡೆ ನಾವು ಹೋಗ್ತಾ ಇದ್ದೀವಿ. ಬಹುಶಃ ನನಗೆ ತಿಳಿದಿರುವಂತೆ ಇನ್ನೂ ಅವ್ರಿಗೇನು ಮಾಹಿತಿ ಬಂದಿಲ್ಲ. ಕೇವಲ ಅಧಿಕಾರಿಗಳಿಗೆ ಭೇಟಿ ಆಗ್ತಾ ಇದ್ದಾರೆ. ಮೊನ್ನೆ ತಾನೇ ಶುಕ್ರವಾರ ಮಾನ್ಯ ಕಂದಾಯ ಸಚಿವರು ಬಂದಿದ್ದರು. ಅವರು ಕೂಡ ಕೇವಲ ಇಡೀ ಒಂದು ಭಾಗದಲ್ಲಿ ಒಂದು 4 ತಾಸು ಅವರು ಇಲ್ಲಿ ಉಳ್ಕೊಂಡಿದ್ರು. ನನ್ನ ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ಮತ್ತು ಅಫ್ಜಲ್ಪುರಲ್ಲಿ ಭಾಳಷ್ಟು ಹಾನಿ ಏನಾಗಿದೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಮ್ಮ ಹತ್ರ ಕೆಲವು ಅಟ್ಲೀಸ್ಟ್ 3-4 ಕಡೆ ಆದರೂ ಬಂದು, ಕನಿಷ್ಠ 1 ಕಡೆ ಆದರೂ ಬಂದು ಅವ್ರು ನೋಡಿದ್ರೆ ಜನ ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಬಹುಶಃ ನನ್ನ ತಾಲೂಕಲ್ಲಿ ಸುಮಾರು 2.5 ಲಕ್ಷ ಏನು ಈ ವರ್ಷ ಬಿತ್ತನೆ ಆಗಿದೆ. ಅದರಲ್ಲಿ ಕನಿಷ್ಠ 60-70% ಪ್ರತಿಶತ ಏನು ಹಾನಿಯಾಗಿದೆ, ಬೆಳೆ ಹಾನಿಯಾಗಿದೆ. ಬೆಳೆ ಪರಿಹಾರ ಕೊಡಬೇಕಾಗಿದೆ. ಬಹುಶಃ ನನಗೆ ತಿಳಿದಿರುವಂತೆ ಅಫ್ಜಲ್ಪುರಲ್ಲೂ ಕೂಡ ಬಹಳಷ್ಟು ಹೆಚ್ಚು 1,10,000 ಎಕರೆ 1,10,000 ಎಕರೆ ಅಲ್ಲೂ ಕೂಡ ಬೆಳೆ ಹಾನಿಯಾಗಿದೆ. ಅಲ್ಲ ಅಲ್ಲಿ ಇವತ್ತು ಅವ್ರ ಹತ್ರ ಸುಮಾರು 59 ಹಳ್ಳಿಗಳಿಗೆ ಅಫ್ಜಲ್ಪುರಲ್ಲಿ ಮತ್ತು ಜೇವರ್ಗಿ ತಾಲೂಕಿನಲ್ಲಿ ಸುಮಾರು 37-40 ಹಳ್ಳಿಗಳು ಇವತ್ತಿನ ದಿವಸ ಬಹಳ ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ನಾವು 25 ಕಡೆ ಈ ಒಂದು ಗಂಜಿ ಕೇಂದ್ರ, ಕಾಳಜಿ ಕೇಂದ್ರ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿ ಕೂಡ ಸುಮಾರು 45 ಗಂಜಿ ಕೇಂದ್ರ, ಕಾಳಜಿ ಕೇಂದ್ರ ನಾವು ಪ್ರಾರಂಭ ಮಾಡಿದ್ವಿ. ಆದರೆ ಬಹಳಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಅವ್ರ ಹತ್ರ ನಾವು ಹೋಗಿದ್ರೆ ಇವತ್ತು ಉಸ್ತುವಾರಿ ಸಚಿವರು ಬೇರೆ ಬೇರೆ ಕಾರಣದಿಂದ ಬರೋಕ್ಕಾಗ್ತಲ್ಲ, ನಾವು ಒಪ್ಕೊಳ್ಳೋಣ. ಯಾಕಂದ್ರೆ ಅವ್ರು ಹಿರಿಯರಿದ್ದಾರೆ. ಅವ್ರು ಒಂದು ವೇಳೆ ಏನಾದರೂ ಸ್ವಂತ ಒಂದು ಕುಟುಂಬದ ಕಾರಣದಿಂದ ಬರೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಸರ್ಕಾರ ಏನ್ ಮಾಡ್ಬೇಕಿತ್ತಂದ್ರೆ ಬಹಳಷ್ಟು ಅವರಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಬೇರೆ ಬೇರೆ ಮಂತ್ರಿಗಳ ಡೆಪ್ಯೂಟ್ ಮಾಡಬೇಕಾಗಿತ್ತು. ಯಾಕಂದ್ರೆ ಚುನಾವಣೆ ಇದ್ರೆ ಎಲ್ಲ ಉಪಮುಖ್ಯಮಂತ್ರಿ ಡೆಪ್ಯೂಟ್ ಮಾಡ್ತಾರೆ, ಮಂತ್ರಿಗಳಿಗೆ ಡೆಪ್ಯೂಟ್ ಮಾಡ್ತಾರೆ. ಇಂಥ ಒಂದು ಸಂಕಷ್ಟದ ಒಂದು ಸಂದರ್ಭದಲ್ಲಿ ಯಾಕೆ ಅವರು ಮಂತ್ರಿಗಳಿಗೆ ಡೆಪ್ಯೂಟ್ ಮಾಡ್ತಾ ಇಲ್ಲ? ಯಾಕೆ ಮಂತ್ರಿಗಳು ಹಳ್ಳಿ ಹಳ್ಳಿ ಹೋಗಬಾರ್ದು? ಜನರ ಒಂದು ಸಂಕಷ್ಟ ಅವರು ಭಾಗಿಯಾದ್ರೆ ಅವ್ರಿಗೆ ಗೊತ್ತಾಗ್ತದೆ. ಮತ್ತೆ ಹಿಂದಿನ ವರ್ಷ ಸುಮಾರು 35,680 ಕೋಟಿಯಷ್ಟು ಬೆಳೆ ಹಾನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿತ್ತು.
ಆದರೆ ಯಾವಾಗಲೂ ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 MP BJಪಿಯಿಂದ ಇದ್ದಾರೆ. ಅದು ಕೂಡ ಹಿಂದೆ ಬಂದಿರುವಂತಹ ಒಂದು ಪರಿಹಾರ ಕರ್ನಾಟಕ ರಾಜ್ಯಕ್ಕೆ ಸುಮಾರು 1,829 ಕೋಟಿ ಅಷ್ಟೇ ಪರಿಹಾರ ಬಂದಿದೆ. ನಾವು ಎಲ್ಲ ಜನರಿಗೆ ನಾವೇನು ಹೋಗಿ ಹೇಳ್ತಾ ಇದೀವಿ ಅಂದ್ರೆ ನಮ್ಗೆ ಪರಿಹಾರ ಸಿಗ್ತದೆ, ನಾವು ಒತ್ತಡ ಹಾಕ್ತಿದ್ರೆ ಜನ ನಂಬ್ತಾ ಇಲ್ಲ. ಈ ಸರ್ಕಾರದ ಮೇಲೆ ಜನರ ಒಂದು ನಂಬಿಕೆ ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಜಗದೇವ್ ಗುತ್ತೇದಾರ್, ತಿಪ್ಪಣ್ಣಪ್ಪ ಕಮಕ್ನೂರ್, ಅಲ್ಲಂಪ್ರಭು ಪಾಟೀಲ್ ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ರಣಭೀಕರ ಮಳೆಗೆ ಸೇಡಂ ಕ್ಷೇತ್ರದ ಎಡ್ಡಲ್ಲಿ, ತೆಲ್ಕೂರ್, ಸಂಗಾವಿ, ಹಾಬಳ್, ಮುಗ್ನೂರ್, ಸುರ್ವೂರ್ ಮುಂತಾದ ಗ್ರಾಮಗಳಲ್ಲಿ ಪ್ರವಾಹದಿಂದ ಹಾನಿಗೀಡಾದ ಮನೆಗಳಿಗೆ ಭೇಟಿ ನೀಡಿ ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಗ್ರಾಮಗಳಲ್ಲಿನ ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಮಳೆಯಿಂದ ಕಲಬುರಗಿ ಜಿಲ್ಲೆಯ ಬಹುತೇಕ ಗ್ರಾಮಗಳು ಜಲಾವೃತವಾಗಿದ್ದು ಜನರ ಬದುಕು ನೀರಿನಲ್ಲಿ ನಿಂತಿದೆ. ಮನೆ ಮಠ ಕಳೆದುಕೊಂಡು ಕಾಳಜಿ ಕೇಂದ್ರದಲ್ಲಿ ಉಳಿದುಕೊಂಡಿರುವ ಸಂತ್ರಸ್ತರಿಗೆ ಊಟ ಉಪಚಾರವೆಲ್ಲ ನೀಡಲಾಗುತ್ತಿದ್ದು ಉಳಿದುಕೊಳ್ಳಲು ಶಾಶ್ವತ ಸೂರಿನ ಅವಶ್ಯಕತೆ ಇದೆ. ಕಳೆದ 2 ದಿನಗಳಿಂದ ನೆರೆ ಸಂತ್ರಸ್ತರ ಪ್ರದೇಶಗಳಿಗೆ ಭೇಟಿ ನೀಡುತ್ತಿರುವ ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಈ ವೇಳೆ ಎಲ್ಲಾ ಗ್ರಾಮಗಳ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ಕುರಿತು ಮಾತುಗಳು ಕೇಳಿಬರುತ್ತಿದ್ದು ಯಾವ ಬದಲಾವಣೆಗಳು ಆಗುವುದಿಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಮುಂದಿನ 3 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ ನೀಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ನಾಯಕತ್ವ ಬದಲಾವಣೆ, ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದ ಶ್ರೀರಾಮುಲು ಅವರ ಖಾತೆ ಬದಲಾವಣೆ ಹಾಗೂ ಸುರ್ಪೂರು ಶಾಸಕ ರಾಜುಗೌಡರಿಗೆ ಯಾವುದೇ ಸಚಿವ ಸ್ಥಾನ ನೀಡದ ಕುರಿತು ಸುರ್ಪೂರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಮಾತನಾಡಿದ ಕಟೀಲ್ ಅವರು, ಮುಂದಿನ 3 ವರ್ಷಗಳ ಕಾಲ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಮಾತಾಗಿಲ್ಲ, ಆಗುವುದೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ರಾಮುಲು ಅವರಿಗೆ ವಹಿಸಿದ್ದ ಆರೋಗ್ಯ ಖಾತೆಯನ್ನು ಡಾಕ್ಟರ್ ಸುಧಾಕರ್ ಅವರಿಗೆ ಹಸ್ತಾಂತರಿಸಲಾಗಿದೆ. ರಾಮುಲು ಅವರಿಗೆ ದೊಡ್ಡ ಇಲಾಖೆಯೊಂದರ ಜವಾಬ್ದಾರಿ ನೀಡಿದೆ. ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಇಲಾಖೆ ಒಟ್ಟಿಗಿರಲಿ ಅನ್ನೋ ಕಾರಣಕ್ಕೆ ಸುಧಾಕರ್ ಅವರಿಗೆ ಖಾತೆ ನೀಡಲಾಗಿದೆ. ಈ ಕುರಿತು ರಾಮುಲು ಅವರು ಮೊದಲೇ ರಿಕ್ವೆಸ್ಟ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಕೇಳಿದ್ರು. ಅನಿವಾರ್ಯವಾಗಿ ಸರ್ಕಾರ ರಚನೆಯಾಗಿದೆ ಎಂದರು. ಇನ್ನು ಸುರ್ಪೂರು ಶಾಸಕ ರಾಜುಗೌಡರಿಗೆ ಯಾವುದೇ ಸಚಿವ ಸ್ಥಾನ ನೀಡಿಲ್ಲ ಎಂಬ ಮಾತಿಗೆ ಉತ್ತರಿಸಿದ ನಳಿನ್ ಅವರು, ಸುರ್ಪೂರು ಶಾಸಕ ರಾಜುಗೌಡರಿಗೆ ಯಾವುದೇ ಸಚಿವ ಸ್ಥಾನದ ಅಪೇಕ್ಷೆ ಇಲ್ಲ. ನೀಡಿದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲ ಛಾತಿ ಅವರು ಹೊಂದಿದ್ದಾರೆ ಎಂದರು. ಕ್ಷೇತ್ರ ಅದ್ಭುತವಾಗಿರತಕ್ಕಂಥ ಬದಲಾವಣೆಯನ್ನು ಕಂಡಿದೆ. ಈ ಸಾರಿ 2 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಲ್ಕು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೀತಾ ಇದೆ. ಇವರಿಗೆ 4 ಕಡೆ ಪ್ರವಾಸವನ್ನು ಮಾಡಿದ್ದಾರೆ. ಅಂಕಿಅಂಶಗಳನ್ನು ತಗೊಂಡಾಗ 4 ಕ್ಷೇತ್ರಗಳಲ್ಲಿ ನಾವು ಮುಖ್ಯಮಂತ್ರಿಗಳ ಬದಲಾವಣೆ, ಯಾವುದೇ ನಾಯಕತ್ವದ ಬದಲಾವಣೆ ನಮ್ಮ ಪಾರ್ಟಿಯಲ್ಲಿ ಮುಂದಿನ 3 ವರ್ಷಗಳ ಕಾಲ ಯಡಿಯೂರಪ್ಪರೇ ಮುಖ್ಯಮಂತ್ರಿ ಆಗಿದ್ದಾರೆ. ಪ್ರಯತ್ನಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿಲ್ಲ. ಯಾರೂ ಅಸಮಾಧಾನಗಳಿರಲಿಲ್ಲ, ಅವರೆಲ್ಲ ಸಮಾಧಾನದಲ್ಲಿದ್ದಾರೆ. ರಾಮುಲು ಅವರಿಗೆ ಸಮಾಜ ಕಲ್ಯಾಣ ಅಂತಕ್ಕಂಥ ದೊಡ್ಡ ಇಲಾಖೆ ಕೊಟ್ಟಿದೆ. ವೈದ್ಯಕೀಯ ಮತ್ತು ಆರೋಗ್ಯ ಒಟ್ಟಿಗಿರಬೇಕು ಶಿಕ್ಷಣ ಅನ್ನೋ ಕಾರಣಕ್ಕೋಸ್ಕರ ಜೊತೆ ಸೇರಿಸಿದ್ದೇವೆ ಹೊರತು ಯಾವುದೇ ಕಾರಣಕ್ಕೆ ಇರುವಂಥದ್ದೆಲ್ಲ ಅದು ಮೊದಲಿಂದ ಒಟ್ಟಿಗಿತ್ತು. ಸಮಾಜ ಕಲ್ಯಾಣ ಇಲಾಖೆ ಬಹಳ ದೊಡ್ಡದಾಗಿರ್ತಕ್ಕಂಥ ರಾಮುಲು ಅವರು ಹೇಳಿದ್ದಾರೆ, ಭಾಳ ವೃತ್ತಿಯಿಂದ ತಗೊಂಡಿದ್ದಾರೆ. ಇವತ್ತು ಅವರೇ ರಿಕ್ವೆಸ್ಟ್ ಮಾಡಿದರು. ಫಸ್ಟಿಗೆ ಅವ್ರು ಕೇಳಿದ್ರು ನಮ್ಮ. ಎರಡನೇದು, ನಮ್ಮ ಪಾರ್ಟಿಯಲ್ಲಿ ಇವತ್ತು ಸರ್ಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಸರ್ಕಾರ ರಚನೆ ಮಾಡಿದ್ದೇವೆ. 17 ಜನ ಬಂದವರನ್ನು ಗೌರವದಲ್ಲಿ ಕೊಡಬೇಕು ಮತ್ತು ನಮ್ಮೆಲ್ಲ ನಾಯಕರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ರಾಜ್ಯ ನಾಯಕರು ಎಲ್ಲೋ ನಾನು ಮಂತ್ರಿ ಆಗಬೇಕು ಅಂತ ಅಪೇಕ್ಷೆಯನ್ನು ಪಟ್ಟಿಲ್ಲ, ನಿರೀಕ್ಷೆಯಲ್ಲಿ ಇಲ್ಲ. ಅವರು ನನಗೆ ಕೊಟ್ಟ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೇನೆ ಅಂತ ಹೇಳುವಂಥ ಬಹಳ ಛಾತಿಯನ್ನು ತಗೊಂಡಿದ್ದಾರೆ.
ಕಲಬುರಗಿ ಸೇವಾ ಭಾರತಿ ಮತ್ತು ಅಫ್ಜಲ್ಪುರ್ ಸಿದ್ದರಾಮೇಶ್ವರ ಕಲಾ ಬಳಗದ ಇವುಗಳ ಸಂಯುಕ್ತಾಶ್ರಯದಲ್ಲಿ ಅಫ್ಜಲ್ಪುರ್ ಸುತ್ತಮುತ್ತಲಿನ ಪ್ರವಾಹ ಪೀಡಿತ ಹಳ್ಳಿಗಳಿಗೆ ತೆರಳಿ ನೆರೆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಅಲ್ಲಿಯ ನಿರಾಶ್ರಿತರಿಗೆ ಅನ್ನದಾಸೋಹ ಮಾಡಲಾಯಿತು. ಉತ್ತರ ಕರ್ನಾಟಕದಲ್ಲಿ ಮಳೆಯ ಆರ್ಭಟಕ್ಕೆ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತಲಿನ ತಾಲೂಕುಗಳು ಜಲಾವೃತವಾಗಿ ಅನೇಕ ಸಂತ್ರಸ್ತರ ನೆರವಿಗೆ ನಿಂತಿರುವ ಕಲಬುರಗಿಯ ಸೇವಾ ಭಾರತಿ ಮತ್ತು ಅಫ್ಜಲ್ಪುರ್ ಸಿದ್ದರಾಮೇಶ್ವರ ಕಲಾ ಬಳಗದ ಸದಸ್ಯರು ಅಫ್ಜಲ್ಪುರ್ ಸುತ್ತಮುತ್ತಲಿನ ಪ್ರವಾಹ ಪೀಡಿತ ಹಳ್ಳಿಗಳಿಗೆ ತೆರಳಿ ನೆರೆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಅಲ್ಲಿನ ನಿರಾಶ್ರಿತರಿಗೆ ಅನ್ನದಾಸೋಹ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸೇವಾ ಭಾರತಿ ಅಧ್ಯಕ್ಷ ರಮೇಶ್ ತಿಪ್ನೂರ್ ಬಂಧು, ಉಪಾಧ್ಯಕ್ಷ ಶಾಂತಕುಮಾರ್ ಪಾಟೀಲ್, ನಗರ ಸಂಚಾಲಕ ಚಂದ್ರಕಾಂತ್ ಕಲ್ಕೋರಿ, ಸದಸ್ಯರಾದ ಮಾಲಾ ಎಸ್ಐ ದಣ್ಣೂರ್, ಮಾಲಾ ಕಣ್ಣಿ, ಜಗದೀಶ್ ಗಾಜರೆ ಹಾಗೂ ಕಲಾ ಬಳಗದ ಸದಸ್ಯರಾದ ಚಂದ್ರಶೇಖರ್ ಕರಜ್ಗಿ, ಚಂದು ಬನ್ನಟ್ಟಿ, ಸೋಮಶೇಖರ್ ಬಿ, ಮಳೆಪ್ಪ ಸುತಾರ್, ವಿಜಯ್ ಕುಮಾರ್ ಅಂಬೂರೆ, ಚಿನ್ನು ಮನಿಯಾರ್ ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಜಿಲ್ಲೆಯ ಅನೇಕ ತಾಲೂಕುಗಳು, ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿದ್ದು ರೈತರು ಬೆಳೆದ ಬೆಳೆಗಳೆಲ್ಲ ನೀರು ಪಾಲಾಗಿದೆ. ಕೂಡಲೇ ಸರ್ಕಾರ ಕಲಬುರಗಿಯನ್ನು ಹಸಿಬರ ಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕೆಂದು ರೈತ ಕೃಷಿ ಕಾರ್ಮಿಕರ ಸಂಘಟನೆ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಯವರಲ್ಲಿ ಮನವಿ ಮಾಡಿಕೊಂಡಿದೆ. ಈ ಕೂಡಲೇ ಸೂಕ್ತ ಪರಿಹಾರ ರೈತರಿಗೆ ಒದಗಿಸಿ 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 ಗುಲ್ಬರ್ಗ ಜಿಲ್ಲೆಗೆ ಹಸಿಬರ ಜಿಲ್ಲೆ ಎಂದು ಘೋಷಿಸಿ 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 ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡಿರಿ 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 ನೀಡಿರಿ. ಕಲಬುರಗಿ ಜಿಲ್ಲೆ ಹಾಗೂ ನಗರ ಒಳಗೊಂಡಂತೆ ಮಳೆಗೆ ತತ್ತರಿಸಿದ್ದು ಜಿಲ್ಲೆಯ ಅಫ್ಜಲ್ಪುರ್, ಜೇವರ್ಗಿ, ಚಿತ್ತಾಪುರ್, ಶಹಾಬಾದ್ ತಾಲೂಕುಗಳ 157 ಗ್ರಾಮಗಳು ಹಾನಿಗೊಳಗಾಗಿವೆ. ರೈತರು, ಕಾರ್ಮಿಕರು ಮನೆ ಕಳೆದುಕೊಂಡಿದ್ದು ಎತ್ತರದ ಪ್ರದೇಶಗಳಲ್ಲಿ ಬೀಡು ಬಿಟ್ಟಿದ್ದಾರೆ. ಅಪಾರ ಪ್ರಮಾಣದ ಬೆಳೆ ನಾಶ, ಜಾನುವಾರುಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. 29,000ಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದಾರೆ. ಇದೆಲ್ಲವನ್ನು ಗಮನಿಸಿ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆಯನ್ನು ಹಸಿಬರ ಪೀಡಿತ ಜಿಲ್ಲೆ ಎಂದು ಘೋಷಿಸಿ ಸಮರ್ಪಕ ಪರಿಹಾರ ನೀಡುವಂತೆ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಎಸ್ಬಿ ಆಗ್ರಹಿಸಿದರು. ಸ್ನೇಹಿತರೆ, ಇದು ನಾವು ಮುಖ್ಯವಾಗಿ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಿರೋದೇನಂತಂದ್ರೆ ಕಲಬುರಗಿ ಜಿಲ್ಲೆಯನ್ನು ಹಸಿಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಸರ್ಕಾರ ಇವತ್ತು ಸಾಕಷ್ಟು ಮಳೆ ಬಂದಿದೆ ಅಂತೇಳಿ ಸಮೀಕ್ಷೆಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ, ಆದರೆ ಯಾವುದೂ ಕೆಲಸಕ್ಕೆ ಬರ್ತಾ ಇಲ್ಲ. ಸ್ನೇಹಿತರೆ, ಎಲ್ಲೆಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಅಲ್ಲಿ ಯಾವ ರೈತರ ಜೊತೆನೂ ಸರ್ಕಾರ ಮಾತುಕತೆಗೆ ಬಂದಿಲ್ಲ. ಇದು ತುಂಬ ದುಃಖದಿಂದ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಇದೇ ಸರ್ಕಾರದ ಕ್ರಮನ ನಮ್ಮ ರೈತ ಸಂಘಟನೆಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಒಂದು ಕಡೆ ಇಟ್ಗಾ ಗ್ರಾಮದಲ್ಲಿ ಒಂದು ಮಗು ಡೆತ್ ಆಗಿದೆ. ಸೊ ಡೆತ್ ಆಗಿರೋದು ಗೊತ್ತಿದ್ದು ಕೂಡ ತಲಾಟೆ ಆಗಿರಲಿ, MLA ಆಗಲಿ ಅವ್ರ ಕುಟುಂಬಕ್ಕೆ ಹೋಗಿ ಭೇಟಿ ಆಗಿಲ್ಲ, ಅವರಿಗೆ ಸೂಕ್ತವಾದ ಪರಿಹಾರ ಸಿಕ್ಕಿಲ್ಲ. ಇನ್ನೊಂದು ಕಡೆ ಈಗ ಸಹ್ಯ ಚಿಂಚೋಳಿ ಆಗಿರಲಿ ಅಥವಾ ಶ್ರೀನಿವಾಸ ಅಡಿಗೆ ಅಂತ ಗ್ರಾಮಗಳಲ್ಲಿ ರೈತರಿಂದ ಫಸಲ್ ಬಿಮಾ ಯೋಜನೆ ಕಟ್ಟಿಸ್ಕೊಂಡಿದ್ದಾರೆ. ಆದರೆ ಈಗ ಇನ್ಶೂರೆನ್ಸ್ ಕಟ್ಟಿಸ್ಕೊಂಡ ಮೇಲೆ ಬೆಳೆ ನಷ್ಟ ಆದಮೇಲೆ ಪರಿಹಾರ ಕೊಡೋಕ್ಕೆ ಯಾವುದೇ ಖಾಸಗಿ ಬ್ಯಾಂಕ್ಗಳು ಮುಂದೆ ಬರ್ತಾ ಇಲ್ಲ. ಇದಕ್ಕೆ ಜಿಲ್ಲಾಡಳಿತ ಸೂಕ್ತ ಕ್ರಮ ತಗೋಬೇಕು ಆ ಬ್ಯಾಂಕ್ಗಳ ಮೇಲೆ. ಸೊ ಇನ್ನಿತರ ಬ್ಯಾಂಕ್ಗಳು ಸಾಲ ಕಟ್ಟ್ರಿ ಅಂತ ಹೇಳಿ ಹಳ್ಳಿಗಳಿಗೆ ಹೋಗಿ ರೈತರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಸ್ನೇಹಿತರೆ, ಗುಲ್ಬರ್ಗ ಜಿಲ್ಲೆನೇ ಇವತ್ತು ಪ್ರವಾಹದಿಂದ ತುಂಬ ಕಷ್ಟದಲ್ಲಿದೆ. ರೈತರ ಮುಖದ ಮೇಲೆ ನಗು ಇಲ್ಲ, ತುಂಬ ದುಃಖದಲ್ಲಿದ್ದಾರೆ ರೈತರು. ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಸಾಲ ಕಟ್ಟ್ರಿ, ಬಡ್ಡಿ ಕಟ್ಟ್ರಿ ಅಂತ ಹೇಳಿ ಪೀಡಿಸೋದು ಒಳ್ಳೆ ಇದು ಅಲ್ಲ, ಮಾನವೀಯತೆ ಲಕ್ಷಣ ಅಲ್ಲ ಅದು. ರೈತರು ಕೂಡ ಮನುಷ್ಯರು, ಅವ್ರನ್ನ ಮನುಷ್ಯರಾಗಿ ನೋಡ್ಕೋಬೇಕು. ಇವಾಗೇನು ಭಾರಿ ಪ್ರವಾಹದಲ್ಲಿ ಏನು ನಮ್ಮ ಜಿಲ್ಲೆ ತತ್ತರಿಸಿ ಹೋಗಿದೆ, ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು, ಬೆಳೆ ನಷ್ಟ ಪರಿಹಾರ ಕೊಡಬೇಕು, ರಸ್ತೆಗಳನ್ನ ಕಟ್ಟಿಸಬೇಕು, ಬದುಗಳನ್ನ ನಿರ್ಮಾಣ ಮಾಡಬೇಕು. ಇಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು RKS ರೈತ ಸಂಘಟನೆಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. HV ದಿವಾಕರ್, ವಿಶ್ವನಾಥ್ ಸಿಂಗೆ, ಮಲ್ಲಯ್ಯ ಗುತ್ತೇದಾರ್, ಯಶವಂತ್ ದಂಡ, ಶರಣಯ್ಯ ಗುತ್ತೇದಾರ್, ಪರಶುರಾಮ್ ಹರಳಯ್ಯ ಸೇರಿದಂತೆ ಇನ್ನಿತರೆ ಸದಸ್ಯರು ಪಾಲ್ಗೊಂಡಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿಲ್ಲದಿದ್ದಾಗ ಈ ಭಾಗದ ಪದವೀಧರ ಶಿಕ್ಷಕರ ಆಶೀರ್ವಾದದಿಂದ ನಾವು ಉನ್ನತ ಸ್ಥಾನದಲ್ಲಿದ್ದೇವೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ನವರಾತ್ರಿ ಉತ್ಸವ ನಿಮಿತ್ತ ಮೃತ್ತಿಕಾ ಕಲಾ ಅಕಾಡೆಮಿಯಿಂದ ಆಯೋಜಿಸಿದ ಗರ್ಬಾ ಹಾಗೂ ದಾಂಡಿಯಾದಲ್ಲಿ ಪಾಲ್ಗೊಂಡು ನೃತ್ಯಗೈದ ಮಹಿಳಾ ಮಣಿಗಳು. ರೈತರ, ಕಾರ್ಮಿಕರ, ಕೂಲಿಕಾರರ ಪರವಾಗಿ ಸದಾ ಹೋರಾಟದ ಮೂಲಕ ಮುಂಚೂಣಿಯಲ್ಲಿದ್ದ ಹಿರಿಯ ಹೋರಾಟಗಾರ ಮಾರುತಿ ಮಾನ್ಪಡೆ ಇನ್ನಿಲ್ಲ. ಮಾರುತಿ ಮಾನ್ಪಡೆ ನಿಧನಕ್ಕೆ ಗಣ್ಯರಿಂದ ಸಂತಾಪ. ಇಲ್ಲಿಗೆ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಗೋದುತಾಯಿ ಇಂಜಿನಿಯರಿಂಗ್ ಕಾಲೇಜ್ ಫಾರ್ ವಿಮೆನ್, ಶರಣಬಸವ ಯೂನಿವರ್ಸಿಟಿ, Kalyana Karnataka's first and one and only engineering college for women. To empower the women education in this region, Sharanabasava University providing engineering and technology education exclusively for women with CET code E198. Electronics and communication engineering, computer science and engineering, information science and engineering, electrical and electronics engineering and civil engineering. Dedicated, qualified, experienced female faculties as per AICTE norms. AC smart classrooms, 24/7 library with national and international journals. Well-equipped labs with internet access. Bus facility, hostel facility, placement cell, campus interview from reputed companies. Scholarship and education loan assistance. In the year 2019 and 20, 364 students placed in reputed companies. No donation, only fee. Now admissions are open. University classes run from 10 a.m. to 5 p.m. Godutai Engineering College for Women, Sharanabasaveshwara College Campus, Kalaburgi. Cell numbers 8050604096 and 9611312429.